ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತಿಹಾಸ ಪೌರಾಣಿಕ ಕಥೆಗಳನ್ನ ಕೆದಕುತ್ತಾ ಹೋದಂತೆಲ್ಲ ಅದು ನಮ್ಮೆಲ್ಲರನ್ನು ಮತ್ತೊಂದು ಕಥಾನಕದತ್ತ ವಾಲುವಂತೆ ಮಾಡುತ್ತೆ. ರಾಮಾಯಣ ಅಥವಾ ಮಹಾಭಾರತದಂತಹ ಮಹಾಕಾವ್ಯಗಳು ಅದೆಷ್ಟೇ ಬಾರಿಯಾದರೂ ಅಧ್ಯಯನ ನಡೆಸಿದ್ರು ಕೂಡ ನಾವು ಅದರಿಂದ ಕಲಿತದ್ದು ಸಾಸಿವೆಯಷ್ಟೇ ವಿನಃ ಸಾಧಿಸಿದ್ದು ಏನೇನೂ ಇಲ್ಲ ಅನಿಸಿಬಿಡುತ್ತೆ. ರಾಮಾಯಣದಲ್ಲಿನ ಕಥಾನಕಗಳ ಪಾತ್ರಗಳನ್ನ ಗಮನಿಸಿದ್ರೆ ಒಂದೊಂದು ವ್ಯಕ್ತಿತ್ವವು ಬದುಕಿನ ಸಾರ ಹೇಳುತ್ತವೆ. ರಾಮನಿಂದ ರಾವಣನವರೆಗೂ ಪಾತ್ರಗಳ ತಿರುವು ನಮ್ಮೆಲ್ಲರನ್ನು ಮೂಕ ವಿಸ್ಮಿತರನ್ನಾಗಿಸುತ್ತೆ. ರಾಮನ ತಾಯಿ ಕೌಸಲ್ಯ ಬಗ್ಗೆ ರಾಮಾಯಣ ಎಷ್ಟು ಅದ್ಭುತವಾದ ವಿವರಣೆ ನೀಡುತ್ತೋ, ರಾವಣನ ತಾಯಿ ಕೈಕಸಿ ಬಗ್ಗೆ ಉಲ್ಲೇಖಿಸಿದಷ್ಟು ಸಾಲುಗಳು ತಾಯ್ತನದ ಶ್ರೇಷ್ಠ ಗುಣಗಾನ ಮಾಡುತ್ತವೆ. ರಾವಣನ ಜನನವಾಗಿದ್ದರ ಹಿಂದಿನ ಕಥೆ ತಿಳಿದೇ ಇದೆ. ಹಾಗೆ ರಾವಣನ ತಾಯಿ ಕೈಕಸಿ ಕಡೆಗೆ ಏನಾದ್ಲು ಅನ್ನೋದು ಅದೆಷ್ಟೋ ಮಂದಿಗೆ ಇಂದಿಗೂ ನಿಗೂಢವೇ. ಇವತ್ತಿನ ಎಪಿಸೋಡ್ನಲ್ಲಿ ರಾವಣನ ಸಂಹಾರವಾದ ನಂತರ ತಾಯಿ ಕೈಕಸಿ ಏನಾದ್ಲು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತಾಯ್ತನ ಅನ್ನೋದು ಎಲ್ಲಾ ಶಕ್ತಿಗಳನ್ನು ಮೀರಿದ್ದು. ತನ್ನ ಮಕ್ಕಳ ಉದ್ಧಾರಕ್ಕಾಗಿ ತಾಯಿಯಾದವಳು ಸರ್ವವನ್ನು ತ್ಯಾಗ ಮಾಡ್ತಾಳೆ. ತಾಯಿ ರಾಕ್ಷಸಿಯಾದ್ರೂ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸ್ತಾಳೆ. ಇದು ತಾಯಿಯ ಕರುಳು. ಹಾಗೆಯೇ ರಾವಣನ ತಾಯಿ ಕೈಕಸಿ ಕೂಡ ತಾನು ಜನಿಸಿದ್ದು ರಾಕ್ಷಸ ಕುಲದಲ್ಲಾದ್ರೂ ತನ್ನ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರತಿ ಹಂತದಲ್ಲೂ ಬದಲಾಯಿಸುವ ಬುದ್ಧಿವಾದ ಹೇಳುತ್ತಾ ಬದುಕಿದವಳು. ಆದ್ರೆ ವಿಧಿಯಾಟ ಯಾರಿಗೆ ಗೊತ್ತಲ್ವಾ? ತನ್ನ ರಾಕ್ಷಸ ಮಕ್ಕಳನ್ನ ಕಳೆದುಕೊಳ್ಳಲೇಬೇಕಾಯ್ತು. ಅಷ್ಟಕ್ಕೂ ತನ್ನ ಮಕ್ಕಳಾದ ರಾವಣ ಕುಂಭಕರ್ಣರನ್ನ ಕಳೆದುಕೊಂಡ ನಂತರ ಕೈಕಸಿ ಏನಾದ್ಲು ಅನ್ನೋದನ್ನ ಈ ಕಥೆಯಲ್ಲಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಕೈಕಸಿ ಬ್ರಹ್ಮಕುಲ ಸಂಭೂತನಾದ ಸುಕೇಶಿಯ ಮಗ ಸುಮಾಲಿ ಎಂಬ ರಾಕ್ಷಸ ಮತ್ತು ಕೇತುಮತಿಯ ಮಗಳು. ರಾವಣನ ತಾಯಿ ಕುಬೇರನ ಮಲತಾಯಿ. ಈಕೆಯನ್ನ ನಿಕಾಶ ಅಥವಾ ಕೇಶಿನಿ ಎಂದು ಉಲ್ಲೇಖಿಸಲಾಗಿದೆ. ರಾಕ್ಷಸನ ಕುಲದವಳಾದರೂ ಅಂಧಗಾತಿ. ತನ್ನ ಸೌಂದರ್ಯಕ್ಕೆ ಎಂಥವರಾದರೂ ಮಾರು ಹೋಗುವಂತಿದ್ದ ಸುರ ಸುಂದರಾಂಗಿ ಆಕೆ. ಹೀಗಾಗಿ ಆಕೆಯ ತಂದೆ ಸುಮಾಲಿಗೆ ತನ್ನ ಮಗಳೆಂದರೆ ಗರ್ವ. ಆಕೆಯನ್ನ ಮುಂದಿಟ್ಟುಕೊಂಡು ಏನನ್ನಾದರೂ ಸಾಧಿಸಬಹುದು, ಇಡೀ ದೇವಲೋಕದಲ್ಲೇ ಹಿಡಿತ ಸಾಧಿಸಬಹುದು ಎಂಬ ಅಹಂ ಆತನದಾಗಿತ್ತು. ಹೀಗೆ ಮೊದಲಿಗೆ ಈ ಸುಮಾಲಿಯ ಬಗ್ಗೆ ಒಂದಷ್ಟು ವಿವರಣೆ ನೀಡೋದಾದ್ರೆ, ಹೇತಿ ಮತ್ತು ಪ್ರಹೇತಿ ಎಂಬ ರಾಕ್ಷಸ ಬುಡಕಟ್ಟಿನಲ್ಲಿ ಇಬ್ಬರು ಧೈರ್ಯಶಾಲಿ ಸಹೋದರರಿದ್ರು. ಅವರು ಮಹಾಬಲಿಯ ಅವಿಭಾಜ್ಯ ಒಡನಾಡಿಗಳಾಗಿದ್ರು. ಪ್ರಹೇತಿ ಅವಿವಾಹಿತನಾಗಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಕಾಲ ಕಳೆದ. ಹೇತಿಯು ಕಾಲನ ಸಹೋದರಿ ಭಯಾಳನ್ನ ವಿವಾಹವಾದ. ಅವರಿಗೆ ವಿದ್ಯುತ್ಕೇಶ ಎಂಬ ಮಗನ ಜನನವಾಗತ್ತೆ. ವಿದ್ಯುತ್ಕೇಶನು ಸಂಧ್ಯೆಯ ಮಗಳು ಸಾಲಕಂಠಕಾಳನ್ನ ವಿವಾಹವಾದ. ಅವರಿಗೆ ಸುಕೇಶ ಎಂಬ ಮಗ ಜನಿಸಿದ. ಆತ ಯೌವನಾವಸ್ಥೆಯಲ್ಲಿ ಮಣಿಮಯ ಎಂಬ ದೇವಾವತಿಯನ್ನ ವಿವಾಹವಾದ. ದೇವಾವತಿಗೆ ಜನಿಸಿದವರೇ ಮಾಲಿ, ಸುಮಾಲಿ ಮತ್ತು ಮಾಲ್ಯವಾನ್ ಎಂಬ ಮೂವರು ಪುತ್ರರು. ಈ ಮೂವರು ಸಹೋದರರು ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದ ಶಕ್ತಿ ಸಂಪಾದಿಸುವ ಸಲುವಾಗಿ ಬ್ರಹ್ಮನನ್ನ ಕುರಿತು ಕಠಿಣ ತಪಸ್ಸಾಚರಿಸಲು ಮುಂದಾಗ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಏನು ವರವನ್ನ ಬೇಕು ಅಂತ ಕೇಳ್ದ. ಅದಕ್ಕೆ ಆ ಸಹೋದರರು, ನಾವು ಅಜೇಯರಾಗಿರಬೇಕು, ನಮ್ಮ ಶತ್ರು ಯಾರೇ ಆದರೂ ಅವರನ್ನ ನಾಶಪಡಿಸುವವರಾಗಿರಬೇಕು, ನಮಗೆ ದೀರ್ಘಾಯುಷ್ಯ ಇರಬೇಕು, ನಾವು ಆಗರ್ಭ ಸಿರಿವಂತರಾಗಿರಬೇಕು, ಶಕ್ತಿಶಾಲಿಗಳಾಗಬೇಕು, ನಮ್ಮ ಸೋದರತ್ವದ ಮಧ್ಯೆ ಭಿನ್ನಾಭಿಪ್ರಾಯವಿರದೆ ಯಾವಾಗಲೂ ಪರಸ್ಪರ ಸ್ನೇಹದಿಂದ ಇರಬೇಕು ಎಂಬ ವರವನ್ನ ಕೇಳ್ತಾರೆ. ಆಗ ಬ್ರಹ್ಮ ನಗುತ್ತಲೇ ತಥಾಸ್ತು ಎಂದು ವರ ನೀಡಿ ಅಂತರ್ಧಾನನಾದ. ಹೀಗೆ ವರವನ್ನ ಪಡೆದ ನಂತರ ಅವರು ವಿಶ್ವಕರ್ಮನ ಬಳಿಗೆ ಹೋಗಿ ತಮಗಾಗಿ ವಾಸಸ್ಥಳವನ್ನ ನಿರ್ಮಿಸಿಕೊಡಲು ಹೇಳ್ತಾರೆ. ಅವರ ಭಯಕ್ಕೆ ವಿಶ್ವಕರ್ಮ ಒಂದು ಸುಂದರವಾದ ಸ್ಥಳವನ್ನ ತೋರಿಸುತ್ತಲೇ ಗಡಿಬಿಡಿಯಲ್ಲೇ ಮಾತನ್ನ ಶುರು ಮಾಡ್ತಾನೆ. ಆ ರಾಕ್ಷಸ ಸಹೋದರರಿಗೆ ಹೇಳ್ತಾನೆ, ನೋಡಿ ಸಹೋದರರೇ, ದಕ್ಷಿಣ ಸಮುದ್ರದ ತೀರದಲ್ಲಿ ತ್ರಿಕೂಟ ಎಂಬ ಪರ್ವತವಿದೆ. ಅದರ ಮೇಲೆ ಸುಬಲ ಎಂಬ ಪರ್ವತವಿದೆ. ಅದರ ಮುಖ್ಯ ಶಿಖರವು ಆಕಾಶವನ್ನ ಮೀಯುತ್ತದೆ. ಅದರ 4 ಬದಿಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಯಾವುದೇ ಪಕ್ಷಿಗಳು ಅದರ ತುದಿಗೆ ಹಾರುವುದಿಲ್ಲ. ನಾನು ಇಂದ್ರನ ಕೋರಿಕೆಯ ಮೇರೆಗೆ ಅಲ್ಲಿ ಚಿನ್ನದ ಗೋಡೆಗಳಿಂದ ಸುತ್ತುವರೆದಿರುವ ಎಲ್ಲಾ ಕಡೆಗಳಲ್ಲಿ ಚಿನ್ನದ ಕವಚಗಳಿಂದ ಅಲಂಕರಿಸಲ್ಪಟ್ಟ ಸುಂದರವಾದ ನಗರವನ್ನ ನಿರ್ಮಿಸಿದ್ದೇನೆ. ಆ ನಗರವನ್ನ ಲಂಕಾ ಎಂದು ಕರೆಯಲಾಗುತ್ತೆ. ರಾಕ್ಷಸ ಪ್ರಭುಗಳಾದ ನೀವು ಅಲ್ಲಿ ಉಳಿಯಬಹುದು. ಅಲ್ಲಿ ನೀವು ವೈಭವ ಮತ್ತು ಪ್ರತಿಷ್ಠೆಯನ್ನ ಪಡಿತೀರಿ. ಇಂದ್ರನು ತನ್ನ ಅಮರಾವತಿಯಲ್ಲಿ ಪಡೆಯಲು ಸಾಧ್ಯವಾಗದ ಎಲ್ಲಾ ಸುಖವನ್ನು ನೀವು ನಿಮ್ಮ ಅನುಯಾಯಿಗಳೊಂದಿಗೆ ಲಂಕದಲ್ಲಿ ವಾಸಿಸುತ್ತಿದ್ರೆ ಖಂಡಿತವಾಗ್ಲೂ ಅಜೇಯರಾಗಿ ಪಡೆಯುತ್ತೀರಿ ಎಂದ. ಲಂಕಾ ನಗರವನ್ನ ಕಂಡ ರಾಕ್ಷಸರು ತಮ್ಮ ಜನರೊಂದಿಗೆ ಲಂಕೆಗೆ ಹೋಗ್ತಾರೆ. ಅವರು ನರ್ಮದಾ ಎಂಬ ಗಂಧರ್ವ ಮಹಿಳೆಯ ಹೆಣ್ಣು ಮಕ್ಕಳನ್ನ ಮದುವೆಯಾಗ್ತಾರೆ. ಮಾಲಿ ವಸುದಾಳನ್ನು ಮದುವೆಯಾದ. ಸುಮಾಲಿ ಕೇತುಮತಿ ಮತ್ತು ಮಾಲ್ಯವಾನ್ ಸುಂದರಿ ಎಂಬುವಳನ್ನ ಮದುವೆಯಾದ. ಮಾಲಿಯು ತನ್ನ ಪತ್ನಿ ವಸುದಾಳಿಂದ ಅನಿಲ, ಅನಲ, ಹರ ಮತ್ತು ಸಂಪತ್ತಿ ಎಂಬ 4 ಗಂಡು ಮಕ್ಕಳನ್ನ ಪಡೆದ. ಸುಮಾಲಿಯು
ಸಂಹೃದ್ಧ, ಪ್ರಕ್ವತ, ಕೈಕಸಿ ಮತ್ತು ಕುಂಬಿನಾಸಿ ಎಂಬ 4 ಪುತ್ರಿಯರನ್ನ ಪಡೆದ. ಮಾಲ್ಯವಾನ್, ಪ್ರಹಸ್ತ, ಅಕಂಪನ, ವಿಕಟ, ಕಲಕಮುಖ, ದ್ರೂಮಾಕ್ಷ, ದಂಡ, ಸುಪರ್ಶ್ವ, ಭಾಷ್ಣ ಎಂಬ ಮಕ್ಕಳನ್ನು ಪಡೆದ. ಹೀಗೆ ದೇವತೆಗಳ ವಿರೋಧಿಗಳಾಗಿದ್ದ ಸಹೋದರರು ಸ್ವರ್ಗಲೋಕದಲ್ಲಿ ಇಂದ್ರನಿಗೂ ದೇವಾನುದೇವತೆಗಳಿಗೂ ಹಿಂಸಿಸಲು ಶುರು ಮಾಡ್ತಾರೆ. ಅವರ ಹಿಂಸೆ ತಾಳಲಾರದೆ ಶಿವನಿಂದ ವರ ಪಡೆದಿದ್ದರಿಂದ ಶಿವನ ಬಳಿಗೆ ತೆರಳಿ ಕಾಪಾಡುವಂತೆ ಮನವಿ ಮಾಡ್ತಾರಾದ್ರೂ ಶಿವ ಅಸಹಾಯಕನಾಗಿ ವಿಷ್ಣುವಿನ ಬಳಿ ತೆರಳಿ ಎಂದ. ಆಗ ವಿಷ್ಣುವನ್ನ ಯಾಚಿಸಲಾಗಿ ಅವರ ವಿರುದ್ಧ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ಶ್ರೀ ವಿಷ್ಣು. 3 ಸಹೋದರರು ಹಾಗೂ ವಿಷ್ಣುವಿನ ನಡುವೆ ಘೋರ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರ ಬಿಟ್ಟು ಮಾಲಿಯ ಶಿರಚ್ಛೇದ ಮಾಡ್ತಾನೆ. ಈ ಘೋರ ಘಟನೆ ಕಂಡ ಇನ್ನುಳಿದ 2 ಸಹೋದರರು ಭಯದಿಂದ ಲಂಕಾದ ಕಡೆ ಓಡಿ ಹೋಗ್ತಾರೆ. ಹೀಗೆ ತನ್ನ ಅಣ್ಣನ ಸಾವು ಅವರೊಳಗೆ ದ್ವೇಷದ ಜ್ವಾಲಾಗ್ನಿಯನ್ನೇ ದಹಿಸುತ್ತಿತ್ತು. ತಮ್ಮಣ್ಣನ ಸಾವಿಗೆ ದೇವಾನುದೇವತೆಗಳೇ ಕಾರಣ, ವಿಷ್ಣುವೇ ನೇರ ಹೊಣೆ. ಹಾಗಾಗಿ ಅವರಿಗೆ ಸರಿ ಸಮಾನವಾದ ಪುತ್ರನ ಜನನವಾಗಬೇಕಿತ್ತು. ಅದಕ್ಕಾಗಿ ತನ್ನ ಸುಂದರ ಮಗಳನ್ನೇ ಕುತಂತ್ರಕ್ಕೆ ಬಳಸಿಕೊಂಡ ಸುಮಾಲಿ. ಹೀಗೆ ಅಷ್ಟೊತ್ತಿಗಾಗಲೇ ಲಂಕೆ ಕುಬೇರನ ವಶದಲ್ಲಿತ್ತು. ಹೇಗಾದ್ರೂ ಮಾಡಿ ಆ ನಗರವನ್ನ ಕಸಿದುಕೊಂಡರೆ ಮುಂದೆ ತನ್ನ ಕೆಲಸ ಸುಸೂತ್ರವಾಗುತ್ತದೆಂದು ಅರಿತಿದ್ದ ಸುಮಾಲಿ ತನ್ನ ಮಗಳು ಕೈಕಸಿಯ ಕಿವಿ ಊದುವುದಕ್ಕೆ ನಿಂತ. ಲಂಕೆಯ ಮೇಲೆ ಅಧಿಕಾರ ಯಾರಿಗಿದೆ? ಕುಬೇರನಿಗಿದೆ. ಆದ್ರೆ ಅವನ ನಂತರ ಮತ್ತಿನ್ಯಾರಿಗೆ ಅಧಿಕಾರ ಬರುತ್ತೆ? ಕಾನೂನಿನ ಪ್ರಕಾರ ಕುಬೇರನ ತಮ್ಮನಿಗೆ. ನೀನು ಗಮನವಿಟ್ಟು ಕೇಳಿಸಿಕೊ. ನೀನು ಕುಬೇರನ ಅಪ್ಪ ವಿಶ್ರವಸನನ್ನ ಆಕರ್ಷಿಸಿ ಅವನ ಹೆಂಡತಿಯಾಗಬೇಕು. ಅವನಿಂದ ಮಗನನ್ನ ಪಡಿಬೇಕು. ಆ ನಿನ್ನ ಮಗ ಈ ಕುಬೇರನ ಜೊತೆಗೆ ಲಂಕಾಧಿಪತಿ ಆಗಬಹುದು ಎಂದು ಮಗಳ ತಲೆ ಕೆಡಿಸಿದ ಸುಮಾಲಿ ಕೈಕಸಿಯನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವಿಶ್ರವಸ ಮಹರ್ಷಿಯ ಆಶ್ರಮಕ್ಕೆ ಕರೆತಂದು ಆತನೇ ಅವಳ ಪತಿ ಎಂದು ಆತನ ಸೇವೆಯಲ್ಲಿ ನಿರತಳಾಗಿರಬೇಕೆಂದು ವಿಧಿಸಿ ಅವಳನ್ನ ಅಲ್ಲಿಯೇ ಬಿಟ್ಟು ಹೋದ. ತಂದೆಯ ಆದೇಶದಂತೆ ಆಕೆ ವಿಶ್ರವಸ್ ಆಶ್ರಮಕ್ಕೆ ಬಂದು ಸೇರ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ ವಿಶ್ರವಸ್ ಧ್ಯಾನಸ್ಥನಾಗಿದ್ದ. ಆತನಿಗಾಗಿ ಕೆಲ ದಿನಗಳೇ ಅದೇ ಸ್ಥಳದಲ್ಲಿ ಕಾದಿದ್ದೇ ಬಂತು. ಹೀಗೆ ಆಕೆ ಋಷಿಯ ಸೇವೆ ಮಾಡುತ್ತಿರಲು ಒಂದು ದಿನ ಇದ್ದಕ್ಕಿದ್ದಂತೆ ಆತ ಬಹಿರ್ಮುಖನಾದ. ವಿಶ್ರವಸ್ ಸ್ನಾನ ಮುಗಿಸಿ ತಟಾಕ ಹತ್ತಿ ದರ್ಬೆ ಹಿಡಿದು ಮಂತ್ರ ಪಠಿಸುತ್ತಾ ಅಶ್ವತ್ಥದ ಕೆಳಕ್ಕೆ ಬಂದು ಪದ್ಮಾಸನ ಹಾಕಿ ಕಣ್ಮುಚ್ಚಿ ಕುಳಿತ. ಕಣ್ಣು ಬಿಟ್ಟಾಗ ಮಧ್ಯಾಹ್ನ ಸರಿದಿತ್ತು. ಮುಂದೆ ಮೋಹಿನಿಯೊಬ್ಬಳು ಮಂಡಿಯೂರಿದ್ದಾಳೆ. ಆ ವೇಳೆಗೆ ವಿಶ್ರವಸಿಗೆ ಹೊಟ್ಟೆಯೊಡನೆ ಕಣ್ಣಿಗೂ ಹಸಿವಾಗತೊಡಗಿತು. ಆದ್ರೆ ಆತನಲ್ಲಿ ಅದೇನೋ ತಳಮಳ. ಕಣ್ಣೆದುರಿಗಿದ್ದ ಮಾಯಾಂಗನೆಯೊಡನೆ ಅನುರಕ್ತಿ ಮೂಡುತ್ತಿದೆ. ಇವಳು ಬಂದದ್ದೇ ನನ್ನನ್ನ ಒಲಿಸಲು ಎಂದು ನೋಡಿದ ಕ್ಷಣವೇ ಗೊತ್ತಾಯಿತು ಆತನಿಗೆ. ಆದರೆ ನನಗೇಕೆ ಕಾಮನೆ? ಆಹಾ, ನಾನು ಸ್ಥಿರ ಜೀವಿಯೊಬ್ಬನಿಗೆ, ಭಗವತ್ ಭಕ್ತನೊಬ್ಬನಿಗೆ, ಧಾರ್ಮಿಕನೊಬ್ಬನಿಗೆ ನನ್ನ ತಪಶಕ್ತಿಯನ್ನ ಧಾರೆ ಎರೆಯಬೇಕಿದೆ. ಈ ಆಲೋಚನೆ ಬರುತ್ತಿದ್ದಂತೆಯೇ ಕೈಕಸಿ ವಿಶ್ರವಸನ ತೆಕ್ಕೆಯಲ್ಲಿ ಹುದುಗಿ ಹೋದ್ಲು. ಛೇ, ಕಾಲ ಮಿಂಚಿತ್ತು. ಕೈಕಸಿ ಜೊತೆಗೂಡಿದಾಗ ಎಂತಹ ಸಮಯ ಅದು! ದೋಷಜನ್ಯ, ಕೆಟ್ಟ ಮುಹೂರ್ತ, ಪ್ರದೋಷ ಪಾಪಕಾಲ. ತನಗೇಕೆ ಮಂಕು ಹಿಡಿಯಿತು? ಮತ್ತೆ ಅದೇ ತತ್ವ ಆತನಲ್ಲಿ. ಒಳಿತು ಕೆಡುಕು, ತಪ್ಪು ಸರಿ, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮಗಳ ಅರಿವಿದ್ದು, ಯೋಚಿಸುವ ಶಕ್ತಿ ಇದ್ದರೂ, ವಿವೇಚನಾ ಸಾಮರ್ಥ್ಯವಿದ್ದರೂ, ನಿಗ್ರಹ ಅನುಗ್ರಹ ಪ್ರಧಾನವಿದ್ದರೂ ಈ ರೀತಿ ತಪ್ಪಾಗುವುದೆಂದರೆ ಅದೇ ಮಾಯೆ. ಎಂತಹ ಜ್ಞಾನಿಯಾದರೂ ಈ ಮಾಯೆಯ ಮುಸುಕಿನಿಂದ ಹೊರಬರಲಾರ. ಏನುಂಟು ನಮ್ಮ ಕೈಯಲ್ಲಿ? ಮಿಲನಾಂತ್ಯದಲ್ಲಿ ಸಂತಸದಿಂದಿರುವ ಬದಲು ಗಂಡನ ಮುಖ ಕಪ್ಪಿಟ್ಟಿದ್ದನ್ನ ಕಂಡ ಕೈಕಸಿ ಕೇಳ್ತಾಳೆ, ಯಾಕೆ ಸ್ವಾಮಿ ಮುಖ ಮುದುಡಿದೆ? ನಗುವಿನ ಬದಲು ಏನೋ ಕಳವಳ, ಏನೋ ಹೆದರಿಕೆಯ ಭಾವ ಕಾಣಿಸುತ್ತಿದೆಯಲ್ಲ, ನನ್ನಿಂದೇನಾದರೂ ತಪ್ಪಾಯಿತಾ ಎಂದು ಕೇಳ್ತಾಳೆ. ಆಗ ತಲೆ ಸವರುತ್ತಾ ವಿಶ್ರವಸು ನುಡಿದ, ತಪ್ಪಾಗಿದ್ದು ನಿಜ, ಆದ್ರೆ ಅದು ನಿನ್ನಿಂದಲ್ಲ. ನೀನು ಮಗು ಬಯಸಿ ಬಂದಿದ್ದು ತಪ್ಪಿಲ್ಲ, ನಾವಿಬ್ಬರೂ ಕೂಡಿದ್ದು ತಪ್ಪಲ್ಲ. ಆದ್ರೆ ತಪ್ಪಾಗಿದ್ದು ಎಲ್ಲಿ ಎಂದರೆ ನಮ್ಮ ನಿರ್ಣಯವನ್ನ ಜಾರಿ ಮಾಡುವ ಕಾಲದಲ್ಲಿ. ನಮ್ಮ ಋಷಿಮುನಿಗಳು ಪ್ರತಿಯೊಂದು ಕಾರ್ಯಕ್ಕೂ ಒಂದು ಮುಹೂರ್ತವನ್ನ ಸ್ಪಷ್ಟಪಡಿಸ್ತಾರೆ. ಮದುವೆಯೇ ಇರಲಿ, ಉಪನಯನವೇ ಇರಲಿ, ವ್ರತ ಇರಲಿ, ಯಜ್ಞವೇ ಇರಲಿ, ಗೃಹಾರಂಭ ಇರಲಿ, ಪ್ರಯಾಣ ಇರಲಿ, ಹೀಗೆ ಏನೇ ಮಾಡಬೇಕಿದ್ದರೂ ಕೆಲವು ಸುಮುಹೂರ್ತಗಳನ್ನ ಅವರು ಗುರ್ತು ಮಾಡಿರ್ತಾರೆ. ನಾವು ಅಜ್ಞಾನದಿಂದಲೋ ಅಹಂಕಾರದಿಂದಲೋ ಅವನ್ನ ಮೀರಿದರೆ ಹೀಗೆ ಆಗತ್ತೆ. ಇವೆಲ್ಲ ಗೊತ್ತಿದ್ದ ನಾನು ಕೊಂಚ ಆತುರಪಟ್ಟೆ ಎಂದ. ಈ ಮಾತನ್ನ ಕೇಳಿದ ಕೈಕಸಿಗೂ ಕೊಂಚ ಅಧೈರ್ಯ, ನಡುಕ. ಏನಾಯಿತೀಗ ಅದರಿಂದ ಎಂದು ಕೇಳ್ತಾಳೆ. ಆಗ ವಿಶ್ರವಸ್ ಆಕೆಯ ಮುಖವನ್ನೇ ದಿಟ್ಟಿಸುತ್ತಾ ಭವಿಷ್ಯದಲ್ಲಿ ಕಣ್ಣಿಟ್ಟು ಹೇಳಿದ, ದಾರುಣಾಕಾರನ್ ದಾರುಣಾಭಿ ಜನಪ್ರಿಯ ಪ್ರಸವಿಷ್ಯತಿ ಸುಶ್ರೋಣಿ ರಾಕ್ಷಸಾನ್ ಕ್ರೂರ ಕರ್ಮಣಃ ಎನ್ನುತ್ತಾನೆ. ಅಂದ್ರೆ ದುರ್ಮುಹೂರ್ತದಲ್ಲಿ ಸಂಯೋಗವಾದ್ದರಿಂದ, ಆ ಪ್ರದೇಶದಲ್ಲಿ ನಮ್ಮಿಬ್ಬರ ಜೀವಧಾತುಗಳು ಬೆರೆತಿದ್ದರಿಂದ ಪ್ರತಿಫಲವು ಕೆಟ್ಟದ್ದೇ ಆಗಿದೆ. ಹುಟ್ಟುವ ಸಂತಾನ ನೋಡುವುದಕ್ಕೆ ಭೀಕರ, ಮಾಡೋ ಕೆಲಸಗಳು ದುಷ್ಟ ಕಾರ್ಯಗಳು, ಜಗತ್ತಿಗೆ ಭಯ ಉಂಟು ಮಾಡ್ತಾರೆ, ಸಾಧುಗಳಿಗೆ ಹಿಂಸೆ ಕೊಡ್ತಾರೆ. ಒಟ್ಟಿನಲ್ಲಿ ಪಾಪಿಷ್ಟರನ್ನ ನೀನು ಹೆರಬೇಕಾಗತ್ತೆ.
ಎಂದು ಬಿಡ್ತಾನೆ ವಿಶ್ರವಸ್ ನೋವಿನಿಂದ. ರಾವಣ ಜನಿಸ್ತಾನೆ. ನಂತರದಲ್ಲಿ ಕುಂಭಕರ್ಣ ಶೂರ್ಪನಖಿಯ ಜನನವಾಗತ್ತೆ. ಆದ್ರೆ ವಿಭೀಷಣನೇ ಅವರಲ್ಲಿ ಅತ್ಯಂತ ಸ್ಫುರದ್ರೂಪಿಯಾಗಿದ್ದ. ಹೀಗೆ ಉತ್ತರಕಾಂಡವು ಕೈಕಸಿ ಹಾಗೂ ಮಂಡೋದರಿಯ ಬಗ್ಗೆ ಉಲ್ಲೇಖಿಸಿದ್ದು ವಿರಳ. ಆದ್ರೆ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದದ್ದು ಮಂಡೋದರಿಯೇ ಆಗಿರ್ಲಿ ಕೈಕಸಿಯೇ ಆಗಿರ್ಲಿ ಇಲ್ಲಿ ತಮ್ಮ ತಂದೆ ಹೇಳಿದಂತೆಯೇ ನಡೆದುಕೊಂಡು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ಧರ್ಮದ ಸೆಲೆ ಇತ್ತು. ಆದರೂ ಅವರ ಕುಟುಂಬದ ಕಟ್ಟುಪಾಡಿಗೆ ಸಿಲುಕಿ ಏನು ಮಾಡಲಾಗದ ಪರಿಸ್ಥಿತಿ ಎದುರಿಸಬೇಕಾಯಿತು. ಮಾತೃತ್ವದ ಕುರಿತು ಹೇಳುವುದಾದ್ರೆ ರಾಮಾಯಣ ಮಹಾಕಾವ್ಯದಲ್ಲಿರುವ ಎಲ್ಲಾ ತಾಯಂದಿರು ತಮ್ಮ ಪುತ್ರರ ಸಿಂಹಾಸನವನ್ನ ಖಚಿತಪಡಿಸಿಕೊಳ್ಳಲು ಹೋರಾಟಗಳನ್ನ ಸ್ವೀಕರಿಸುತ್ತಾರೆ. ಅಯೋಧ್ಯೆಯ ರಾಜ ದಶರಥನ 3ನೇ ಪತ್ನಿ ಕೈಕೇಯಿ ತನ್ನ ಮಗ ಭರತನಿಗೆ ರಾಜಪಟ್ಟ ಸಿಗಲಿ ಎಂದು ಉದ್ದೇಶಿಸಿದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ರಾಜ ವಾಲಿಯ ಪತ್ನಿ ತಾರಾಳ ಆಸಕ್ತಿಯಂತೆ ತನ್ನ ಮಗ ಅಂಗದನಿಗೆ ಸಿಂಹಾಸನವನ್ನ ಮರುಸ್ಥಾಪಿಸುವುದು. ಅಂತೆಯೇ ಒಂದು ನಿದರ್ಶನದಲ್ಲಿ ಕೈಕಸಿಯು ರಾವಣನಲ್ಲಿ ಕುಬೇರನನ್ನ ತನ್ನ ಮಲ ಸಹೋದರ ಎಂದು ರಾವಣನಿಗೆ ಹೋಲಿಸುವ ಮೂಲಕ ಅಸೂಯೆಯನ್ನ ಹುಟ್ಟುಹಾಕುವುದನ್ನು ನಾವು ಕಾಣ್ತೇವೆ. ಹೀಗೆ ಭಾವನಾತ್ಮಕ ನೋವಿನಿಂದ ಕೈಕಸಿ ತನ್ನ ಮಗನ ಉನ್ನತಿಗಾಗಿ ಕುಬೇರನ ವಿರುದ್ಧ ಸಿಡಿದೇಳುವಂತೆ ರಾವಣನನ್ನ ಪ್ರೇರೇಪಿಸ್ತಾಳೆ. ಕೃತಿಬಸಿ ರಾಮಾಯಣದ ಸುಂದರ ಕಾಂಡ ಬಂಗಾಳಿ ಆವೃತ್ತಿ ರಾಮಾಯಣವು ಹನುಮಂತನಿಂದ ಲಂಕಾವನ್ನ ನಾಶಪಡಿಸುವುದನ್ನು ನೋಡುತ್ತಾ ರಾವಣನ ತಾಯಿ ಕೈಕಸಿ ವಿಭೀಷಣನ ಬಳಿಗೆ ಧಾವಿಸ್ತಾಳೆ. ಸೀತೆಯ ಬಲವಂತದ ಸೆರೆಯು ನಾಶವಾಗುತ್ತದೆ ಮಗನೇ, ರಾಕ್ಷಸರಿಗೆ ವಿನಾಶವನ್ನು ತರುತ್ತದೆ ಎಂದು ರಾವಣನಿಗೆ ಅರಿವು ಮೂಡಿಸಲು ಅಕ್ಷರಶಃ ಅವನನ್ನ ಪ್ರೇರೇಪಿಸ್ತಾಳೆ ಎಂದು ಉಲ್ಲೇಖಿಸಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಯುದ್ಧಕಾಂಡದ 6ನೇ ಅಧ್ಯಾಯದಲ್ಲಿ ಕೈಕಸಿ ಮತ್ತು ವಯಸ್ಸಾದ ಮಂತ್ರಿ ಅವಿದ್ದನು ಲಂಕೆಯನ್ನ ತಡೆಯಲು ಸೀತೆಯನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ರಾವಣನಲ್ಲಿ ಮನವಿ ಮಾಡಿದ ಎಂದು ಉಲ್ಲೇಖಿಸುತ್ತೆ. ಆದರೆ ಮದವೇರಿದ್ದ ರಾವಣ ಅವರನ್ನ ಧಿಕ್ಕರಿಸಿ ನಿರಾಕರಿಸಿದ. ಆದರೆ ಮಗನ ಉನ್ನತಿಯನ್ನೇ ಬಯಸಿದ ಕೈಕಸಿ ರಾವಣನಿಗೆ ಇದು ಸರಿಯಲ್ಲ ಮಗನೇ, ಬೇರೊಬ್ಬರ ಸ್ತ್ರೀಯರನ್ನ ಬಲವಂತವಾಗಿಟ್ಟುಕೊಳ್ಳುವುದು ಸರಿಯಲ್ಲ, ಇದರಿಂದ ಸಾಮ್ರಾಜ್ಯ ನಾಶವಾಗುತ್ತದೆ ಮಗನೇ ಎಂದು ಎಚ್ಚರಿಸ್ತಾಳೆ. ಆದರೆ ರಾವಣ, ಕುಂಭಕರ್ಣ ಮತ್ತು ಶೂರ್ಪನಖಿಯರು ರಾಕ್ಷಸ ರಕ್ತವನ್ನೇ ಹೊಂದಿದ್ದವರು. ಅವರಿಗೆ ಪಾಪ ಪುಣ್ಯದ ಲೆಕ್ಕಾಚಾರವೆಲ್ಲಿಂದ ಅಲ್ವಾ? ಹಾಗಾಗಿ ತನ್ನ ಧರ್ಮನಿಷ್ಠ ಮಗ ವಿಭೀಷಣನ ಮುಖಾಂತರವೇ ರಾವಣನಿಗೆ ಬುದ್ಧಿವಾದ ಹೇಳುವಂತೆ ತಿಳಿಸಿ ಸಂಧಾನ ಮಾಡಿಕೊಳ್ಳಲು ಸೂಚಿಸ್ತಾಳೆ ತಾಯಿ. ಆದರೆ ರಾವಣ ಯಾರ ಮಾತನ್ನು ಕೇಳದೆ ತಿರಸ್ಕರಿಸಿದ. ಕೊನೆಗೆ ರಾಮ, ಲಕ್ಷ್ಮಣ, ವಾನರ ಸೈನ್ಯದೊಂದಿಗೆ ಲಂಕೆ ಮುತ್ತಿಕೊಂಡಾಗಲೂ ತನ್ನ ಮಗನಾದ ರಾವಣನ ಕಾಲಿಗೆರಗಲು ಮುಂದಾಗ್ತಾಳೆ. ಈ ದ್ವೇಷವನ್ನ ನಿಲ್ಲಿಸು ಮಗನೇ ಎಂದು ಗೋಳಾಡ್ತಾಳೆ. ಆದರೆ ದುಷ್ಟ ಮಗ ರಾವಣನಿಗೆ ಅದಾವುದು ಅರಿವಿಗೆ ಬರಲೇ ಇಲ್ಲ. ಯಾಕಂದ್ರೆ ಆತನ ಉದ್ದೇಶ ಮತ್ತೊಂದರ ಹುಟ್ಟಿಗೂ ಕಾರಣವಾಗಬೇಕಿತ್ತು. ಹೀಗೆ ಕೊನೆಗೆ ರಾಮ, ಲಕ್ಷ್ಮಣರು ಲಂಕೆಗೆ ಮುತ್ತಿಗೆ ಹಾಕಿದಾಗ ಅದೆಷ್ಟು ದೇವರ ಮೊರೆ ಹೋಗಿದ್ದಾಳೋ ಏನೋ. ರಾಮನ ವರ್ಣನೆಯನ್ನ ತಿಳಿದು ರಾಮ ಭಗವಂತನ ಅವತಾರವೆಂದು ತಿಳಿದವಳು ಇನ್ನಿಲ್ಲದಂತೆ ಗೋಗರಿದ್ದಾಳೆ. ಮಗು ರಾವಣ, ದಯವಿಟ್ಟು ಯುದ್ಧ ಕೈಬಿಡು, ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಪಾದಕ್ಕೆರಗಿ ಕ್ಷಮಾಪಣೆ ಕೇಳು, ಸೀತೆಯನ್ನ ಬಿಟ್ಟು ಕಳುಹಿಸು, ಇದರಿಂದ ರಾಜ್ಯಕ್ಕೂ ಒಳ್ಳೆಯದು, ನಿನಗೂ ಒಳ್ಳೆಯದು ಎಂದು ಪರಿಪರಿಯಾಗಿ ವಿನಂತಿಸಿಕೊಳ್ತಾಳೆ. ಆದರೆ ಅದ್ಯಾವುದನ್ನು ಚಿಂತಿಸುವ ವ್ಯವಧಾನವೇ ಇರಲಿಲ್ಲ ಆತನಿಗೆ. ಕೊನೆಗೆ ತನ್ನ ಮಗ ಕುಂಭಕರ್ಣನನ್ನ ಕಳೆದುಕೊಂಡು, ಮೊಮ್ಮಗ ಇಂದ್ರಜಿತ್ನನ್ನ ಕಳೆದುಕೊಂಡು ರಾವಣನ ಅವನತಿಯನ್ನ ಕಣ್ಣಾರೆ ನೋಡಬೇಕಲ್ಲ ಭಗವಂತ ಎಂದು ಕಣ್ಣೀರಲ್ಲೇ ಬದುಕಿದ್ಲು. ರಾಮ ರಾವಣರ ಘೋರ ಕದನ ಆರಂಭವಾದಾಗ ದಹಿಸುತ್ತಿದ್ದ ಲಂಕೆಯನ್ನೊಮ್ಮೆ ದೂರದ ಅಂತಃಪುರದಲ್ಲಿ ನಿಂತು ನೋಡುತ್ತಾ ತನ್ನ ಬದುಕಿನಲ್ಲಾದ ಅಚಾತುರ್ಯವನ್ನ, ತನ್ನನ್ನ ಬಳಸಿಕೊಂಡ ಕೌಟುಂಬಿಕ ವ್ಯಾಮೋಹವನ್ನ ನೆನೆದು ಇನ್ನಿಲ್ಲದಂತೆ ಮರುಕಪಟ್ಲು. ಇತ್ತ ಕಡೆ ರಾವಣನ ಸಂಹಾರವಾದ ಸುದ್ದಿ ತಿಳಿದು ಬದುಕಿದ್ದು ಸತ್ತಂತೆ ಭಾಸವಾಗತೊಡಗಿತು ಆಕೆಗೆ. ಮಗು ದಶಾನನ, ಬಾಯಿಲಿ ನೀನು ಮಹಾಪರಾಕ್ರಮಿಯಾಗಬೇಕು ಮಗನೇ, ಯಾರಿಗೂ ಹೆದರಬಾರದು, ನಿನ್ನ ತೀರ್ಮಾನವೇ ಅಂತಿಮವಾಗಬೇಕು, ನಿನ್ನ ಸಾವಿನಲ್ಲೂ ಭಯ ಆವರಿಸಬಾರದು ನಿನಗೆ. ಈ ತಾಯಿಯ ಆಸೆಯಂತೆ ಲಂಕೆಯನ್ನ ಸತ್ತರೂ ಬಿಡಬೇಡ ಮಗನೇ ಎಂದು ಬಾಲ್ಯದಲ್ಲಿ ರಾವಣನಿಗೆ ಹುರಿದುಂಬಿಸಿದ್ದ ಆಕೆಯ ಮಾತುಗಳೇ ಮತ್ತೊಮ್ಮೆ ಕಿವಿಗಪ್ಪಳಿಸುವುದಕ್ಕೆ ಶುರುವಾಯಿತು. ಅಳುವುದಕ್ಕೆ ಕಣ್ಣೀರೇ ಉಳಿದಿಲ್ಲ ಆಕೆಗೆ. ರಕ್ತವೇ ತಣ್ಣಗಾಗಿತ್ತು. ಏನಾಯಿತು ಈ ಬದುಕಿನಲ್ಲಿ ಎಂದು ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಾ, ಇನ್ನೇನಿದೆ ಈ ಲಂಕೆಯಲ್ಲಿ, ಶ್ರೀರಾಮಚಂದ್ರ ನನ್ನನ್ನು ಕಂಡರೆ ದುಷ್ಟ ತಾಯಿ ಎಂದು ಜರಿಯಬಹುದು, ಆ ಮಾತನ್ನ ಸಹಿಸುವ ತಾಳ್ಮೆ ಇನ್ನು ನನ್ನಲ್ಲಿಲ್ಲ ಎಂದು ಅಂತಃಪುರದಿಂದ ಹೊರಡಲು ಅಣಿಯಾಗ್ತಾಳೆ. ಈ ಸುದ್ದಿ ಶ್ರೀರಾಮನಿಗೂ ಮುಟ್ಟುತ್ತೆ. ಆಕೆಯನ್ನ ತನ್ನ ಬಳಿ ಕರೆ ತರುವಂತೆ ವಾನರ ಸೈನ್ಯಕ್ಕೆ ತಿಳಿಸ್ತಾನೆ. ಆಗ ವಾನರ ಸೈನ್ಯ ಆಕೆಯನ್ನ ಶ್ರೀರಾಮರ ಬಿಡಾರ ಹೂಡಿದ ಸ್ಥಳಕ್ಕೆ ಕರೆದುಕೊಂಡು ಬರುತ್ತೆ. ಒಂದು ಕ್ಷಣ ಮಡುಗಟ್ಟಿದ ಮೌನ ಇಬ್ಬರಲ್ಲೂ. ಕಣ್ಣೀರೇ ಬತ್ತಿ ಹೋಯ್ತಲ್ಲ ಎಂದು ಕೊರಗುತ್ತಿದ್ದವಳ ಕಣ್ಣಾಲಿ ದೃಷ್ಟಿಯನ್ನೇ ಮಂಕಾಗಿಸುವಷ್ಟು ತುಂಬಿ ಬಂತು. ಧ್ವನಿ ನಡುಗುತ್ತಿದ್ದಾಗ ಕಂಬನಿ ಧುಮ್ಮಿಕ್ಕಿ ಬಂತು. ಒಂದೇ ಸಮನೆ ಆಕ್ರಂದಿಸಿಬಿಟ್ಟಳು. ಅವಳ ರೋಧನೆಯನ್ನ ನೋಡಲಾಗದ ರಾಮ ಆಕೆಯನ್ನ ತನ್ನ ಬಾಹುಗಳಲ್ಲಿ ಮಾತೆ ಕೌಸಲ್ಯೆಯನ್ನ ಆಲಂಗಿಸಿಕೊಂಡಂತೆ ಅಪ್ಪಿಕೊಂಡ.
ಅಮ್ಮ ರಾಜಮಾತೆ, ನನ್ನನ್ನು ಕ್ಷಮಿಸಿ ಬಿಡು ತಾಯಿ. ಕರುಳ ಕುಡಿಯನ್ನೇ ಕಳೆದುಕೊಂಡ ನಿನ್ನ ನೋವಿನ ಪರಮಾವಧಿ ಎಂಥದ್ದು ಅನ್ನೋದು ನನಗೆ ಅರಿವಾಗುತ್ತಿದೆ. ಆದರೆ ಪರಾಕ್ರಮಿ ರಾವಣನ ಸಾವು ನನಗೂ ನೋವುಂಟು ಮಾಡುತ್ತಿದೆ. ಅಂತಹ ವೀರನೊಬ್ಬ ನನ್ನಿಂದ ಹತನಾದನಲ್ಲ ಎನ್ನುವ ಅಳುಕು ಕಾಡುತ್ತಿದೆ. ಮಹಾಶಿವ ಭಕ್ತನಾದ ರಾವಣ ಶಿವನಂತೆ ಬಾಳಿದರೆ ನಾನು ರಾವಣನ ಅಡಿಯಾಳಾಗುತ್ತಿದ್ದೇನೇನೋ. ಆದರೆ ರಾವಣ ಅಂಧಭಕ್ತನಾಗಿ ಬಿಟ್ಟ. ಬಹುಶಃ ಕೊನೆಗಾಲದಲ್ಲಿ ನಿನ್ನ ಮಾತನ್ನಾದರೂ ಆಲಿಸಿದ್ದರೆ ಇಂದಿಗೂ ಈ ದುರ್ಗತಿ ಬರುತ್ತಿರಲಿಲ್ಲ ತಾಯಿ. ಎಲ್ಲವೂ ವಿಧಿಯಾಟವೇ. ನಾನು ನಿನ್ನ ಮಗನೇ ಎಂದಾಗ ಆಕೆಗೆ ಶ್ರೀ ವಿಷ್ಣುವಿನ ದರ್ಶನ ನೀಡ್ತಾನೆ ರಾಮ. ತನ್ನ ನೋವು, ದುಃಖ, ಹತಾಶೆ ಎಲ್ಲವನ್ನ ತ್ಯಜಿಸಿದ ಆಕೆಗೆ ರಾಮನ ದಿವ್ಯ ದರ್ಶನದಿಂದಲೇ ಅದಮ್ಯ ಮನಃಶಾಂತಿ ಲಭಿಸುತ್ತೆ. ರಾಮ ವಿಭೀಷಣನನ್ನ ಲಂಕಾಧಿಪತಿಯನ್ನಾಗಿ ಮಾಡಿ ಅಯೋಧ್ಯೆಗೆ ತೆರಳಿದ ನಂತರ ಕೈಕಸಿ ತನ್ನುಳಿದ ಜೀವನದಲ್ಲಿ ಪ್ರತಿ ಕ್ಷಣವೂ ಶ್ರೀರಾಮನಾಮ ಜಪಿಸುತ್ತಾ ರಾಮನ ಆರಾಧನೆಗಾಗಿಯೇ ಬದುಕು ಮುಡಿಪಾಗಿಡ್ತಾಳೆ. ಕೊನೆಗೆ ಶ್ರೀರಾಮ ಅವತಾರ ಮುಗಿಸಿದಾಗ ಇತ್ತ ಕಡೆ ಕೈಕಸಿಯು ಕಣ್ಮರೆಯಾಗ್ತಾಳೆ. ಇಲ್ಲಿ ಕೈಕಸಿಯ ಒಳ್ಳೆತನ, ಸೌಂದರ್ಯ, ಮುಂದಾಳತ್ವ, ರಾಜನೀತಿ ಎಲ್ಲವೂ ಉನ್ನತ ಸ್ತರದಲ್ಲಿದ್ದರೂ ಕೂಡ ರಾಮಾಯಣದಲ್ಲಿ ಆಕೆಗೆ ಸಿಕ್ಕ ಸ್ಥಾನ ನಗಣ್ಯವೇ. ಯಾಕಂದ್ರೆ ಆಕೆಯದ್ದು ರಾಕ್ಷಸ ಕುಲವಾಗಿತ್ತು. ಆಕೆಯ ಪುತ್ರ ಪ್ರೇಮವು ಓರ್ವ ರಾಕ್ಷಸ ಮನಸ್ಥಿತಿಗೆ ಪೋಷಿಸುತ್ತಿತ್ತು. ಅದೊಂದು ಸ್ವಾರ್ಥ ತುಂಬಿದ ಅಂಧಕಾರದ ಪ್ರೇಮವಾಗಿತ್ತು. ಆದರೂ ತಾಯಿಯಾಗಿ ಗೆದ್ದು ಬಿಟ್ಟಳು ಕೈಕಸಿ. ಇಂದಿಗೂ ಕೈಕಸಿಯು ಪ್ರತಿ ನಡೆಯಲು ಮಾದರಿಯಾಗಿ ನಿಲ್ತಾಳೆ. ಇವಿಷ್ಟು ಕೈಕಸಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.